ಜನತಾ ಪಾರ್ಟಿಯ ಮುಖಂಡರ ನೇತೃತ್ವದಲ್ಲಿ ಚನ್ನಪಟ್ಟಣದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಏನಪ್ಪ ಈ ಪ್ರತಿಭಟನೆ ಅಂದರೆ, ಸಿದ್ದರಾಮಯ್ಯ ಸರ್ಕಾರ ಏಕಪಕ್ಷೀಯ ನಿರ್ಧಾರಗಳನ್ನು ತಗೊಂಡು ಹಾಲಿನ ದರ ಹೆಚ್ಚಳ ಮಾಡಿ ಹಾಲಿನ ದರದಲ್ಲಿ ರೈತರಿಗೆ ಯಾವುದೇ ಲಾಭವನ್ನು ಉಂಟು ಮಾಡ್ತಾ ಇಲ್ಲ, ಕೇವಲ ಸರ್ಕಾರಕ್ಕೆ ಲಾಭ ಆಗ್ತಾ ಇದೆ. ನಂತರ ಈ ಕಸಕ್ಕೂ ಕೂಡ ಸಿದ್ದರಾಮಯ್ಯನವರು ಟ್ಯಾಕ್ಸ್ ಹಾಕಿದ್ದಾರೆ. ಈ ನಗರ ಪ್ರದೇಶದಲ್ಲಿ ಕಸ ಎತ್ಕೊಳ್ಳೋಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ. ಈಗ ನಿನ್ನೆ ಮೊನ್ನೆ ಎಲ್ಲ ಏನಾಗಿದೆ, ಅವರ ಮನೆ ಮುಂದೆ ವೆಹಿಕಲ್ ಅವ್ರದ ವಾಹನಗಳನ್ನ ನಿಲ್ಲಿಸೋಕ್ಕೂ ಕೂಡ ಟ್ಯಾಕ್ಸ್ ಅನ್ನು ಹಾಕ್ತಿದ್ದಾರೆ. ಇಂಥ ಜನ ವಿರೋಧಿ, ರೈತ ವಿರೋಧಿ, ಈ ದೇಶ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಲು ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ. ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಎಲ್ಲ ಕಡೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅವರ ಪ್ರವಾಸ ಇರುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಈ ಉಗ್ರ ಹೋರಾಟವನ್ನ ನಮ್ಮ ಭಾರತೀಯ ಜನತಾ ಪಕ್ಷ ಆಯೋಜಿಸಿದೆ. ಇಲ್ಲಿ ನೆರೆದಕ್ಕಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ವಂದಿಸಿ ಟ್ರಾನ್ಸ್ಫಾರ್ಮರ್ನ ಇವತ್ತು ದಿವಸ 3 ಲಕ್ಷ ಕೇಳಿದೆ. ಒಬ್ಬ ಸಾಮಾನ್ಯ ರೈತ ಒಂದು ಟ್ರಾನ್ಸ್ಫಾರ್ಮರ್ ಹಾಕಿ ಇವತ್ತು ದಿವಸ ವ್ಯವಸಾಯ ಮಾಡಕ್ಕಾಗ್ತಾ ಇಲ್ಲ. ದೇಶದ ಬೆನ್ನೆಲುಬು ರೈತನಿಗೆ ಇವರು ಸಹಾಯ ಮಾಡದೇ ಇರುವಂತ ಸರ್ಕಾರ, ಇವತ್ತು ನೀಚ ಸರ್ಕಾರ ಆಡಳಿತ ನಡೆಸಕ್ಕೆ ಯೋಗ್ಯತೆ ಇಲ್ಲದೆ ಇರೋದ್ರಿಂದ ಇವತ್ತು ಅವರು ಅಧಿಕಾರನ ಮಾಡಕ್ಕೆ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ ಸರ್ಕಾರನ ವಜಾಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುವಂತ ದೃಷ್ಟಿಲಿ ಇವತ್ತಿನ ದಿವಸ ಕಾಂಗ್ರೆಸ್ ನಡೆಸ್ತಾ ಇರುವಂತ ದುರಾಡಳಿತ, ಬೆಲೆ ಏರಿಕೆ, ಹಿಂದೂ ವಿರೋಧಿ ನೀತಿ ವಿರುದ್ಧ ಇವತ್ತು ನಾವು ಚನ್ನಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತೇಳಿ